ಇಲ್ಲ, ನಮಗೆ ನಾವು ತತ್ಕ್ಷಣ ಒಂದು SITಯನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ದೇವೆ. ಜಾಯಿಂಟ್ ಕಮಿಷನರ್ ಅವರ ನೇತೃತ್ವದಲ್ಲಿ ಒಬ್ಬರು DCP ಮತ್ತು ಇನ್ನೂ ಕೆಲವರು ACPಗಳನ್ನೆಲ್ಲ ನೇಮಕ ಮಾಡಿ ಒಂದು SITಯನ್ನು ಮಾಡಿದ್ದೇವೆ. ಇಮಿಡಿಯೇಟಾಗಿ ಇದರ ಹಿಂದೆ ಮುಂದೆ ಏನಿದೆ, ಯಾವ ರೀತಿ ಯಾಕಾಯಿತು, ಅವರು ಏನಾದರೂ ಕೂಡ ಸಮಸ್ಯೆಗಳಿಂದ ಇದ್ರ ಅಥವಾ IT ಬಂದು IT ರೈಡ್ ಆಯಿತು, ಡಿಸೆಂಬರಲ್ಲೇ IT ರೈಡ್ ಆಗಿರೋದು. ಅದಾದಮೇಲೆ ಅವ್ರಿಗೆ ಯಾವ ರೀತಿ ಮತ್ತೆ ಏನಾದರೂ ಕೂಡ ಬೇರೆ ಬೇರೆ ಕಾರಣಗಳಿತ್ತ, ಇದನ್ನೆಲ್ಲ ನಾವು ಅವರು ಜಾಯಿಂಟ್ ಕಮಿಷನರ್ ನೇತೃತ್ವದಲ್ಲಿ ಪರಿಶೀಲನೆ ಮಾಡ್ತಾರೆ. SIT ಹೌದು, SIT ನೇಮಕ ಆಗಿದೆ. ವಂಶೀಕೃಷ್ಣ ಅವರು, ವಂಶೀಕೃಷ್ಣ ಅಂತೇಳಿ ಜಾಯಿಂಟ್ ಕಮಿಷನರು, ಲೋಕೇಶ್ ಅಂತೇಳಿ ಬ್ಯಾಂಗ್ಳೂರು ಸೌತ್ DCP ಮತ್ತು ಅವರ ಸಿಬ್ಬಂದಿ ACPಗಳು ಅವ್ರನ್ನೆಲ್ಲ ಮಾಡಿದ್ರು. ನೋಡೋಣ ಅದು ಯಾವ ಥರ ಯಾವುದು ನಾವೇನು ಹೇಳಲಿಕ್ಕೆ ಹೋಗೋದಿಲ್ಲ. ಈಗ ಅಗತ್ಯ ಬಿದ್ದೆ ಯಾವ ಥರ ಬಿದ್ದಿದೆ, ಅಲ್ಲೇನು ಫ್ಯಾಕ್ಟ್ಸು ಗೊತ್ತಾಗುತ್ತೆ, ಆ ಫ್ಯಾಕ್ಟ್ಸ್ ಮೇಲೆ ಅವರು ತೀರ್ಮಾನ ಮಾಡ್ಕೊಳ್ತಾರೆ. ಯಾರನ್ನು ಕರಿಬೇಕು, ಯಾರನ್ನು ಬಿಡಬೇಕು, ಯಾರನ್ನು ತನಿಖೆ ಮಾಡಬೇಕು, ಅದೆಲ್ಲ ಅವರ ಇದಕ್ಕೆ ವಿವೇಚನೆಗೆ ಬಿಟ್ಟಿರುವಂಥದ್ದು. ಇದು MB ಪಾಟೀಲ್ ಅವರು ಒಂದು ಮಾತು ಹೇಳಿದ್ರು, ಏನು ಫೈನಾನ್ಸ್ ಅಫೆನ್ಸ್ ಏನೋ ಇದ್ರೆ ಬೇರೆ ಬೇರೆ ರೀತಿಯಲ್ಲಿ ಕ್ರಮ ಕೈಗೊಳ್ಬಹುದು ಅಂತ. ಬಟ್ ಭಯ ಸೃಷ್ಟಿ ಮಾಡುವಂತಹ ರೀತಿ ದಾಳಿ ಮಾಡಿ ಮಾಡುವಂಥದ್ದು ಯಾವ ರೀತಿ ಸರಿ ಅಂತ MB ಪಾಟೀಲ್ ಅವರು ಪ್ರಶ್ನೆ ಮಾಡ್ತಾ ಇರೋದು. ಅಲ್ಲ, ಅದೇನು ನಮಗೇನು ಗೊತ್ತಿಲ್ವಲ್ಲ. ಗೊತ್ತಿಲ್ಲದೆ ಇರೋದನ್ನು ನಾವು ಈಗ ಸ್ಪೆಕ್ಯುಲೇಟ್ ಮಾಡೋಕ್ಕಾಗೋದಿಲ್ಲ. SIT ಮಾಡಿದ್ದೀವಿ, ಅದರಲ್ಲಿ ಏನು ಫೈಂಡಿಂಗ್ಸ್ ಬರುತ್ತೆ ಅದ್ರ ಮೇಲೆ ನೋಡೋಣ. ಥ್ಯಾಂಕ್ ಯು. ಈಗ ಅಲ್ಲಿ ಫೀಡ್ದು ಮಾಡಿದ್ದೀವಿ, ಬನ್ನಿ. ಇಲ್ಲ, ನಮಗೆ ನಾವು ತತ್ಕ್ಷಣ ಒಂದು SITಯನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ದೇವೆ. ಜಾಯಿಂಟ್ ಕಮಿಷನರ್ ಅವರ ನೇತೃತ್ವದಲ್ಲಿ ಒಬ್ಬರು DCP ಮತ್ತು ಇನ್ನೂ ಕೆಲವರು ACPಗಳನ್ನೆಲ್ಲ ನೇಮಕ ಮಾಡಿ ಒಂದು SITಯನ್ನು ಮಾಡಿದ್ದೇವೆ. ಇಮಿಡಿಯೇಟಾಗಿ ಇದರ ಹಿಂದೆ ಮುಂದೆ ಏನಿದೆ, ಯಾವ ರೀತಿ ಯಾಕಾಯಿತು, ಅವರು ಏನಾದರೂ ಕೂಡ ಸಮಸ್ಯೆಗಳಿಂದ ಇದ್ರ ಅಥವಾ IT ಬಂದು IT ರೈಡ್ ಆಯಿತು, ಡಿಸೆಂಬರಲ್ಲೇ IT ರೈಡ್ ಆಗಿರೋದು. ಅದಾದಮೇಲೆ ಅವ್ರಿಗೆ ಯಾವ ರೀತಿ ಮತ್ತೆ ಏನಾದರೂ ಕೂಡ ಬೇರೆ ಬೇರೆ ಕಾರಣಗಳಿತ್ತ, ಇದನ್ನೆಲ್ಲ ನಾವು ಅವರು ಜಾಯಿಂಟ್ ಕಮಿಷನರ್ ನೇತೃತ್ವದಲ್ಲಿ ಪರಿಶೀಲನೆ ಮಾಡ್ತಾರೆ. SIT ಹೌದು, SIT ನೇಮಕ ಆಗಿದೆ.